సొల్మెలు నమ్మకుడ్ల తొడు వార్తలు ఇని తమ్మల సుద్దిలు ಸಿಬಿಎಸ್ಇ 10ನೇ ಕ್ಲಾಸ್ ಪರೀಕ್ಷೆನ ದೆತ್ತುಪಾಟ್ನಂಚ ರಾಜ್ಯಡು ಒವ್ವೇ ತೀರ್ಮಾನದಟೊಂದಿಗೆ ಟ್ವೀಟ್ ಸಂದೇಶ ಕೊಟ್ಟು ಬರವು ಖಾತೆ ಮಂತ್ರಿ ಎಸ್ ಸುರೇಶ್ ಕುಮಾರ್ ತುಳುವ ಸಂಪ್ರದಾಯದಂಚ ಬಿಸುಕಣಿ ಪರ್ವದಾನಿ ಹೊಸ ವರ್ಷ ಸುರು ಕುಟ್ಲದ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಕದ್ರಕಂಬಳ ಮಲ್ಲಿಕಾ ಬಡಾವಣೆಡು ಪಂಚಾಂಗ ಶ್ರಾವಣ ಕಾರ್ಯಕ್ರಮ ಆಕಾಶವಾಣಿ ಪ್ರಾದೇಶಿಕ ಕೇಂದ್ರದಲ್ಲಿನ ಕಾರ್ಯಕ್ರಮನ ಉಂತಾವನ ಪ್ರಸಾರ ಭಾರತದ ಹೊಸ ನಿಯಮಲಿಗೆ ಕುಡ್ಲ ಆಕಾಶವಾಣಿದ ತತ್ಕಾಲದ ಉದ್ಘೋಷಕಿರ್ಬಕ ಕಾರ್ಯಕ್ರಮ ನಡಪಾದ ಕುರ್ಪನ ಹಿಡಿದು ಇರೋದ ಅಷ್ಟಬಂಧ ಬ್ರಹ್ಮಕಲಶದ ಸಂಭ್ರಮಡು ಕೋಡಿಂಬಾಡಿ ಮಠದ ಬುಟ್ಟು ಶ್ರೀ ಮಣಿಷಾವರ್ಧಿನಿ ದೇವಸ್ಥಾನ ಏಪ್ರಿಲ್ 24 ಡಾಕ್ಟರ್ ವೀರೇಂದ್ರ ಹೆಗಡೆ ಗುರ್ಕಾರ್ಮಿಡ ಧಾರ್ಮಿಕ ಸಭೆ ಡಿವಿ ಸದಾನಂದ ಗೌಡ್ರೆಡ್ದು ಉದಿಪನ ನಿರಂಜನ ರೈ ಮಠದ ಬುಟ್ಟು ಇತ ವಾರ್ತೆದ ವಿವರ ಕರ್ನಾಟಕ ರಾಜ್ಯಡು ಎಸ್ಎಸ್ಎಲ್ಸಿ ಪರೀಕ್ಷೆ ಸುರು ಆವಡಿತ್ತಿನವು ಜೂನ್ 21 ಅಂಚಾದ ಸಿಬಿಎಸ್ಇ 10ನೇ ಕ್ಲಾಸ್ ಪರೀಕ್ಷೆ ದೆತ್ತುಪಾಡ್ನಂಚ ನಮ್ಮ ರಾಜ್ಯಡು ಒವ್ವೇ ತೀರ್ಮಾನನು ದೆತೊಂದುಜ ಅಂದು ಬರವು ಖಾತೆ ಮಂತ್ರಿ ಎಸ್ ಸುರೇಶ್ ಕುಮಾರ್ ಪಂತ್ಯರ್ ಆರು ಟ್ವಿಟರ್ ಸಂದೇಶ ಕೊಡ್ತೇರು ಸಿಬಿಎಸ್ಇ 10ನೇ ಕ್ಲಾಸ್ ಪರೀಕ್ಷೆಯನ್ನು ದೆತ್ತು ಪಾಡ್ನೆಡ್ದವರ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿನ ಬಗೆಟ್ ಇತ್ತನೆ ಗಾಳಿ ಸುದ್ದಿ ಲಕ್ಕದನೆಂದು ಬರವು ಮಂತ್ರಿ ಎಸ್ ಸುರೇಶ್ ಕುಮಾರ್ ಪಂತಿರು ಈ ಬಗೆಟ್ ಅಧಿಕೃತ ಟ್ವಿಟರ್ ಬರೆದು ಮಾಹಿತಿ ಪಟ್ಟೊನ್ನ ಸುರೇಶ್ ಕುಮಾರ್ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಶುರು ಆವಡಿತ್ತಿನವು ಜೂನ್ 21 ಅಂಚಾದ ಇತ್ತೆ ನಮ್ಮ ರಾಜ್ಯಡು ಸಿಬಿಎಸ್ಇ ರೀತಿಡು ಒವ್ವೇ ತೀರ್ಮಾನ ದೆತೊಂದುಜಿ ಬರ್ಪುನ ದಿನೊಕ್ಲೆಡು ಸ್ಥಿತಿಗತಿ ಪಿಂದೊಂದು ಸರಿಯಾಯಿನ ನಿರ್ಧಾರ ಕೈಕ ದೆತನು ಅಂದು ಆರುಪಂಡೇರು ಬಜಪೆ ಕಿಂಜಾರ್ದ ಗೂಡ್ಸ್ ರೈಲ್ ಜಂಕ್ಷನ್ ಎಲ್ಪಿಜಿ ಟ್ಯಾಂಕರ್ ವ್ಯಾಗನ್ ಏಡ್ದು ಸೆಲ್ಫಿ ದತ್ತೊಂದುಪ್ಪನಾಗ ಮೊಹಮ್ಮದ್ ದಿಶಾನ್ ಪನ್ಪನ ಆಣಗ್ ಕರೆಂಟ್ದ ಜಂತಿತಾಗದು ಕರೆಂಟ್ ಶಾಕಡ್ದು ಜೋಡದ ಪೆಟ್ಟಾತಂಡು %50 ಶರೀರ ಬೇಯ್ತು ಪೊಯ್ನಂಚಾದಿತ್ತದು 14 ವರ್ಷದ ಆಣನ ಆಸ್ಪತ್ರೆಗೆ ಸೇರ್ಸಾದಿರು ಎಲ್ಪಿಜಿ ಟ್ಯಾಂಕರ್ ವ್ಯಾಗನ್ ಏರ್ದು ಸೆಲ್ಫಿ ದೆಪ್ಪುನ ಪೊರ್ತುಡು ಕರೆಂಟ್ದ ಜಂತಿ ತಾಗದು ಆಣು ಒರಿಯಗ್ ಜೋರುದ ಪೆಟ್ಟಾದು ಆಸ್ಪತ್ರೆ ಸೇರುಣಂಚಾತಂಡು ಬಜಪೆ ಕೆಂಜಾರ್ ಗೂಡ್ಸ್ ರೈಲ್ ಜಂಕ್ಷನ್ ಬುಧವಾರ ಮಧ್ಯಾಹ್ನದ ಬೊಕ್ಕ ಈ ಸಂಗತಿ ನಡೆತಂಡು ಜೋಗಟ್ಟೆ HPCL ಕಾಲೋನಿದ ಮೊಹಮ್ಮದ್ ಇಕ್ಬಾಲ್ ಪನ್ಪುನಾರಿನ ಮಗೆ 14 ವರ್ಷದ ಮೊಹಮ್ಮದ್ ದಿಶಾನ್ ಪೆಟ್ಟಾಯಿನ ಆಣು ಆಯನ ಮೇಯ್ ಅರ್ಧದಾತು ಪೊತ್ತುದುಂಡು ನಗರದ ಖಾಸಗಿ ಆಸ್ಪತ್ರೆಗೆ ಆಯನ ಸೇರ್ಸಾದಿರು ಮೊಹಮ್ಮದ್ ದಿಶಾನ್ ದೋಸ್ತಿಲಿನ ಒಟ್ಟುಗೂ ಕೊಬ್ಬೆರೆ ಪೋದಿತ್ತೆ ಇಲ್ಲದ ಕೈತಲೆ ಇತ್ತಿನ ಕೆಂಜಾರದ ಗೂಡ್ಸ್ ರೈಲ್ ಜಂಕ್ಷನ್ ಒಂತುದಿನ ಗೂಡ್ಸ್ ವ್ಯಾಗನ್ ಏರ್ದು ಸೆಲ್ಫಿ ದೆಪ್ಪೆರೆ ಸುರುಮಲ್ತೆ ದೋಸ್ತಿರು ತಿರ್ತು ಒಂತುದಿತ್ತಿರು ಮಿತ್ತಿರ್ದು RTD ಲೈನ್ ಇತ್ತಡು ಅವೆತ್ತ ಗೇನದಂತೆ ದಿಶಾನ್ ಸೆಲ್ಫಿ ದೆಪ್ಪುನಗ ಪರಮೋಸುಡು ಕರೆಂಟ್ ಜಂತಿಗೆ ತಾಕದುಂಡು ಅಂಚಾದು ಶರ್ರ ಇಡೀ ಬೇಯ್ತಿನಂಚ ಆತುಂಡು ತುರ್ತುಡು ಆಸ್ಪತ್ರೆಗೆ ಸಾಕಾದು ಮರ್ದದ ವ್ಯವಸ್ಥೆ ನಡೆತುಂಡು ಒಡಿಪು ಜಿಲ್ಲೆಡ್ ಕೊರೋನಾ ಸಿಕ್ ಹೆಚ್ಚೊಂದು ಪುನರ್ದವರ ಮಣಿಪಾಲ ಕೆಎಂಸಿದ ಐಸಿಯು ಭರ್ತಿಯಾತಂಡು ಬೇತೆ ಬೇತೆ ಜಿಲ್ಲೆಡ್ದು ಬರ್ಪನ ಸೀಕದಕ್ಲು ಹೆಚ್ಚೊಂದು ಲೆರ ಅಂಚಾದ ಆಸ್ಪತ್ರೆಲೆಡ್ ಐಸಿಯು ಘಟಕ ಹಾಸಿಗೆಲು ವೆಂಟಿಲೇಟರ್ ಹಾಸಿಗೆಲನ ಕೊರತೆ ಉಂಡಾತಂಡು ಒಡಿಪು ಜಿಲ್ಲೆಡು ಕೊರೋನಾ ಪಾಸಿಟಿವ್ ದಿನ ಹೆಚ್ಚೊಂದು ಮಣಿಪಾಲ ಕೆಎಂಸಿ ಆಸ್ಪತ್ರೆಡು ಐಸಿಯು ಭರ್ತಿ ಆತಂಡು ಬೇತೆ ಜಿಲ್ಲೆಲೆಡ್ದು ಬರ್ಪನ ಸೀಕದಕ್ಲಿನ ಸಂಖ್ಯೆ ಹೆಚ್ಚೊಂದಿತ್ತದು ಆಸ್ಪತ್ರೆಲೆಡು ಐಸಿಯು ಘಟಕ ಹಾಸಿಗೆಲು ವೆಂಟಿಲೇಟರ್ ಹಾಸಿಗೆಳನ ಕೊರತೆ ಉಂಡು ಬೇತೆ ಆಸ್ಪತ್ರೆ ಅತ್ತಂಡ ಬೇತೆ ಜಿಲ್ಲೆಲೆಡ್ದು ಪಿದಾಡು ನೆಡ್ದು ದುಂಬು ಹಾಸಿಗೆ ಉಂಡ ಇಜ್ಜಾಂದು ನಿಘಂಟು ಮಲ್ತೊಂದು ಆಸ್ಪತ್ರೆಗೆ ಬರಿಯರೆ ಕೇಂಡೊಂದುಂಡು ಭವಿಷ್ಯಡು ಕೊರೋನಾ ಸೀಕದಕ್ಲಿಗ್ಲ ಹಾಸಿಗೆ ದೆತ್ತದಿಯೋಡಾಪುಡು ದುಂಬತ ಜಾಗೃತೆ ಕ್ರಮ ಆದು ಈ ನಿರ್ಧಾರ ದೆತೊನೊಂದುಂಡು ಐತರಬಕ ಸೋಮವಾರ ಜಿಲ್ಲೆಡ್ ಗಾಳಿ ತೆಡ್ಲು ಬಡ್ಸುಗು ಪಾಕನಷ್ಟಾತಂಡು ಬಂಟ್ವಾಳ ತಾಲೂಕು ಸಜಿಪಾ 300 ಗ್ರಾಮದ ಶಾಂತಿನಗರ ಮಿತ್ತಕಟ್ಟೆಡ್ ಬಾಡಿಗೆ ಇಲ್ಲಡುಪ್ಪುನ ಲಲಿತಾ ಸೋಮಪ್ಪ ಮೆರನ ಇಲ್ಲಗ್ ತೆಡ್ಲು ಬುಡ್ದು ಭಾರಿ ನಷ್ಟಾತಂಡು ಈ ಬಗೆಟ್ ಬಡವೇರ್ನ ಸಮಸ್ಯೆ ಒಂತೆ ಆಂಡಲ ಪರಿಹಾರ ಮಲ್ಪನ ದಿಟ್ಟಿಡ್ ಕುಡ್ಲ ಕುದ್ರೋಳಿದ ಬೆಳದಿಂಗಳು ಸೇವಾ ಯೋಜನೆ ₹50,000 ಒದಗಾತಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಐತಾರ ಸೋಮಾರ ಒರಡ್ದೊರಣೆ ಗಾಳಿ ತೆಡ್ಲು ಬರ್ಸ ಜೋರಾದ ಬತ್ತನೆಡ್ದವರ ಜಿಂಜ ನಷ್ಟ ಉಂಡಾತಡು
ಬಂಟ್ವಾಳ ಸಜಿಪ ಮುನ್ನೂರು ಗ್ರಾಮದ ಶಾಂತಿನಗರದ ಮಿತ್ತಕಟ್ಟೆ ಬಾಡಿಗೆ ಇಲ್ಲಡು ಉಪ್ಪುನ ಲಲಿತಾ ಸೋಮಪ್ಪ ಮೆರನ ಇಲ್ಲುಗ್ಲ ತೆಡ್ಲು ಬೂರ್ದು ಇಲ್ಲದ ಬೇತೆ ಬೇತೆ ಸಾಧನಲು ಕುಂಟು ಇಲ್ಲದ ಮದ್ವೆದ ಲೇಸುಗ ಕನದಿನ ಬಂಗಾರು ಪದ್ದೆ ಪೊತ್ತುದು ಪೋತುಡು ಸಂಗತಿ ತೆರೆದು ಬಡವೆರನ ಕುಟುಂಬಗೂ ಸಹಾಯ ಮಲ್ಪನ ದಿಟ್ಟಿಡು ಕುಡ್ಲ ಕುದ್ರೋಳಿದ ಗುರು ಬೆಳದಿಂಗಳು ಸೇವಾ ಯೋಜನೆಯ ತಿಡ್ದು ಬುಧವಾರ 50,000 ರೂಪಾಯಿ ಪಣವು ಸಾಯೋನು ಲಲಿತಾ ಸೋಮಪ್ಪ ಕುಟುಂಬಗೂ ಒದಗಾಯಿರು ಕುದ್ರೋಳಿ ದೇವಸ್ಥಾನದ ಆಡಳಿತ ಸಮಿತಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ದುಂಬಾಳ್ತಿಡು ಗುರು ಬೆಳದಿಂಗಳು ಸೇವಾ ಯೋಜನೆ ಕೂಟ ಪೋದಿತ್ತಡು ಉದ್ಯಮಿ ನವೀನ್ ಸುವರ್ಣ ದೇವೇಂದ್ರ ಪೂಜಾರಿ ಸತೀಶ್ ಗುರುಮಂದಿರ ವಿವೇಕ್ ಕೋಟ್ಯನ್ ಯಶವಂತ್ ದೇರಾಜೆ ರಾಜೇಶ್ ಸುವರ್ಣ ಪ್ರವೀಣ್ ಅಂಚನ್ ಒಟ್ಟುಗಿತ್ತರು ಇನಿಮೂಟ ತುವಂದನ ಈ ಬಾಗಡಂತ ತುವಂದನ ಅಂಚಿನ ಒಂದು ತೆಡಲು ಬುಡ್ದು ಭಾರಿ ಮಲ್ಲ ಹಾನಿ ಆತನ ದೇವರದ ಎಟ್ಟಕ್ಕೆ ಜೀವಗದಲ್ಲ ತೊಂದರೆ ಅದು ಜನರು ಅಂದ್ರೆ ಊರದಾಗಲು ಮಾತೆಂಗ್ಲು ಪೋಡಿದಿತ್ತ ಇನ್ನು ತೂದ ಆ ದೃಶ್ಯನ ತೂದು ಅಂಚಿನ ಒಂಜಿ ನಷ್ಟ ಆದುತ್ತಂದು ಅಲ್ಪ ಬಂಗಾರ ಕಾಸು ಮದಿಮೆ ಮೇ 20 ಇಕ್ಕತ್ತನಾರ ನಮಗೆ ದಿನ ಐಕ ದಿತ್ತನ ಒಂಜಿ ಬಂಗಾರ ಕಾಸು ಮಾತ ಇಟ್ಟು ಪೊತ್ತುದು ಬೋತುಂಡ ಇನ್ನು ತೂದನಗ ಮಾತಿರಲು ಶೋಕ ಅದನ್ನ ದಾದ ಮನ್ಪುಣದ್ ಗೊತ್ತ ಒಂದು ಜಾತ ಜನಟ್ಟ ಪಂಡೊಂದಿತ್ತ ದಾದಾನ್ಲ ಒಂಜಿ ಹಾಕ್ಲೆ ಸಾಕಾರ ಮನ್ಪಲಿಂದ ಇನ್ನು ಅನಿರೀಕ್ಷಿತ ಕಾಂಡೆ ನವೀನ್ ಸುವರ್ಣೇರು ತಿಕ್ಕೇರು ಅರಡ ಪಾತೇರ್ನ ತಕ್ಷಣ ಅರೆಗೆ ನೆನಪಾಂಡು ಒಂಜಿ ಹೊಸತ್ತು ಯೋಜನೆ ಗುರು ಬೆಳದಿಂಗಲು ಪನ್ಪುನ ಇಂಚೆ ಕೇಂದ್ರ ತಕ್ಷಣ ಅರಡೊಂಜಿ ಪಾತೇರ್ಗ ಅಂದು ಪಂಡದು ನಮ್ಮ ಕುದ್ರೋಳಿದ ಖಜಾಂಚಿ ಲೈನ ಟ್ರಸ್ಟಿ ಲೈನ್ ಅಂಚಿನ ಪದ್ಮರಾಜ್ ಆರ್ ಮೇರೆಡ ಪಾತೇರ್ಗ ಮಾಡಿದಾರೆ ಪಾತೇರ್ದಾನಾಗ ದಾದನ ದೇವರ ಯಾರು ಪಂಡಿ ಬೆಟ್ಟಿಗೆ ಒಂಜಿ ಸೆಕೆಂಡ್ ಡೇ ಸರಿ ಯಾನು ಇನಿಯೇ ಬರ್ಪೆ ಪಂಡದು ಪಂಡಿ ಈ ಗುರು ಬೆಳದಿಂಗಲು ಪನ್ಪುನ ಈ ಕುದ್ರೋಳಿದ ಒಂಜಿ ಪಾಪದಕ್ಲೆಗೆ ಸಹಾಯ ಮನ್ಪುನ ಅಂಚಿನ ಒಂಜಿ ಯೋಜನೆದ ಸುರೂತ ಒಂಜಿ ಕಂತನೆ ವೀಕ್ಷಣೆ ಮಂತದು ಇಡೇ ಜಾಗಕ್ಕೆ ಬರ್ತದೆ ವೀಕ್ಷಣೆ ಮಂತದ್ದು 50,000 ಒಂಜಿ ಮೊತ್ತನು ಆ ಬಡ ಕುಟುಂಬಗೆ ಈ ಒಂಜಿ ಅಕಾಲಿಕವಾಯಿನ ಬರ್ಸೋಡು ಆಯ್ನಂಚಿನ ಒಂಜಿ ಆಕಸ್ಮಿಕ ಘಟನೆಗೆ ಅಕ್ಲೆ ಪರಿಹಾರದ ಕೊರತೆರು ಬಂಡ ಭಾರಿ ಖುಷಿ ಅಂಡು ಅಕ್ಲೆಗೆ ಒಂದು ದೇವರನ್ನ ಸಹಾಯ ಕೊರ್ಲೆಕಂಡು ದೇವರೇ ಬರ್ತದೆ ಅಕ್ಲೆಗೆ ಒಂಜಿ ಸಹಾಯ ಕೊರ್ಲೆಕಂಡು ನಾರಾಯಣ ಗುರು ಸ್ವಾಮೀಜಿನ ಪ್ರೇರಣೆ ಅಂಚಿನೆ ಜನಾರ್ದನ್ ಪೂಜಾರ್ಲೆನ ಒಂಜಿ ಮಾರ್ಗದರ್ಶನಡು ಈ ಬಡವೇರ್ನ ಸೇವೆ ದಾದಾಳ ನಮ್ಮ ಕೈಡ್ದ ಆಪಣೆನ ಮಲ್ಪೊಡು ಪನ್ಪುನ ಒಂಜಿ ಎಡ್ಡೆ ಉದ್ದೇಶದಿ ಒಂದು ಜವನೇರು ಪೂರ ಸೇರೊಂದು ಅಂಚನೆ ಹಿರಿಯರ್ನಗಲ್ಲ ಪತ್ತೊಂದು ಈ ಒಂಜಿ ಗುರು ಬೆಳದಿಂಗಳು ಪಂಡ ಒಂಜಿ ಕಾರ್ಯಕ್ರಮ ಮಲ್ಪೊಡು ನೆಟ್ಟು ಜಾತಿ ಮತ ಒಂದೇನು ಮೀರದು ಆರ್ಥಿಕವಾದ ಹಿಂದುಳಿದ ಅಂಚನೆ ಈ ನಾರಾಯಣ ಗುರುನ ತತ್ವ ಸಂದೇಶಡು ಬಗ್ಗೆ ನಂಬಿಕೆ ಇತ್ತಿನಗ್ಲೆಗೆ ದಾದಾಳ ಒಂಜಿ ಸಹಾಯ ಮಲ್ಪುನ ಒಂಜಿ ಬೇಲೆಗೆ ಇಂಕಲು ಜತದು ನಾನು ಪೂರ ರೆಡಿಯಾ ಒಂದಿತ್ತು ನೆತ್ತ ಉದ್ಘಾಟನೆನ ಕೆಲವು ದಿನೊಟ್ಟು ಆವರ ಇತ್ತಂಡು ಅಂಚೆ ಯುಗಾದಿದ ಒಂಜಿ ಎಡ್ಡೆ ದಿನ ತಾನೆ ಅಗಲ್ನ ಇಲ್ಲಡು ಪಾಪ ಆಗಲು ಕಣ್ಣೀರು ಇನಿ ಉಪ್ಪುನಂಚಿನ ದಿನ ಇನಿ ಅಗಲ್ನ ಮೋನೆಡು ಒಂಜಿ ತೆಲಿಕೆ ಬರೋಡು ಒಂದು ಪನ್ಪುನ ಒಂಜಿ ಸದುದ್ದೇಶದಿದ್ದು ಎಂಕುಲು ನೆತ್ತ ಉದ್ಘಾಟನೆನ ದುಂಬದ ದಿನೊಟ್ಟು ಆವರ ಇತ್ತಂಡಲ ಈ ಬಡವರಿಗೆ ಮಲ್ಪ ಇಂಚಿನ ಒಂಜಿ ಸಂದರ್ಭಡು ನಮ್ಮ ಅಗಲಿಗೆ ಸಹಾಯ ಮಲ್ತನ ಒಂದೇ ಮಲ್ಲ ಉದ್ಘಾಟನೆ ಎನ್ನದು ಇನಿಯೇ ಪ್ರಥಮವಾದ ಬತ್ತದು ನಮ್ಮ ಯೋಜನೆದ ಒಂಜಿ ಫಸ್ಟ್ದ ಒಂಜಿ ಒಂದೇನು 50,000 ರೂಪಾಯಿ ನಿನ್ನ ತಾತ್ಕಾಲಿಕ ನೆಲೆಟಾಗ್ಲಿಕ್ಕೆ ಮೂಲೆಂಕಲು ಹಸ್ತಾಂತರ ಮಲ್ತದ ತುಳುವ ಸಂಪ್ರದಾಯಡು ಬಿಸುಕಣಿತ ದಿನ ಹೊಸ ವರ್ಷ ಶುರುವಾಪುಂಡು ಈ ಸರ್ತಿ ಬುಧವಾರ ಕಣಿಪರ್ಬದ ಹೊಸ ವರ್ಷ ಸುರುತ ದಿನ ಆದಿತ್ತಂಡು ಅಂಚಾದ ಕುಡ್ಲ ಕದ್ರ ಕಂಬಳದ ಮಲ್ಲಿಕಾ ಬಡಾವಣೆಡು ಕಲ್ಕುರ ಪ್ರತಿಷ್ಠಾನದ ಪ್ರದೀಪ ಕುಮಾರ ಕಲ್ಕುರ್ರನ ಇಲ್ಲಡು ಪಂಚಾಂಗ ಶ್ರಾವಣ ಕಾರ್ಯಕ್ರಮ ನಡೆತಂಡು ಪಗ್ಗು ಸುರೂತ ತಿಂಗುಲು ಪಜ್ಜೆದೀದು ಬಿಸುಕಣಿ ಪರ್ಬೋದಾನಿ ಹೊಸ ವರ್ಷ ಶುರುವಾತಂಡು ತುಳುವ ಸಂಪ್ರದಾಯಡು ಸೌರಮಾನದ ಆಚರಣೆ ನಡತೊಂದಿತ್ತದು ಸೂರ್ಯನ ಚಲನೆಗೆ ಸರಿಯಾದ ವರ್ಷಾಚರಣೆ ನಡಪುಡು ಬಿಸು ಪರ್ಬದ 2ನೇ ದಿನ ಪಂಡ ಕಣಿದೀಪುನ ದಿನ ಕಣಿತೂಪುನ ಪುಡ್ಯಡುನ ಪಂಚಾಂಗ ಓದುನ ಮಾತಾ ಸಂಪ್ರದಾಯಸ್ಥಿರ ದೇವನ್ವಿರು ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಬುಧವಾರ ಕದ್ರ ಕಂಬ್ಲ ಮಲ್ಲಿಕಾ ಬಡಾವಣೆದ ಪ್ರದೀಪ್ ಕುಮಾರ್ ಕಲ್ಕೂರ್ರೆನ ಇಲ್ಲಿ ಮಂಜು ಪ್ರಸಾದುಡು ಪ್ಲವ ಹೊಸ ಸಂವತ್ಸರದ ಪಂಚಾಂಗ ಶ್ರವಣ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಿರು ವಿಶ್ವೇಶ್ವರ ಮಂಟಪಡು ನಡತನ ಕಾರ್ಯಕ್ರಮಟ್ಟು ಪೇಜಾವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರನ ಕಡೀರ್ದ ಶಿಷ್ಯರಡು ಒರಿ ಕದ್ರಿ ಗಣಪತಿ ಆಚಾರ್ಯರನ ಮಾರ್ಗದರ್ಶನಡು ಡಾಕ್ಟರ್ ಕದ್ರಿ ಪ್ರಭಾಕರ್ ಅಡಿಗೆರೆಡ್ದು ಪಂಚಾಂಗ ಓದುನ ಕಾರ್ಯಕ್ರಮ ನಡೆತದೆ ಬೋರ್ಚಾಂದನ ಮಾತ ದೂರ ಮಲ್ತದು ಎಡ್ಡಂತನೇನು ಪಾಲನೆ ಮಲ್ಪರೆ ಭಗವಂತನ ಸನ್ನಿಧಿಡು ಪಂಚಾಂಗದ ಒಟ್ಟು ಸಾರಾಂಶನು ಸಂದೇಶನು ಅಡಿಗೆರು ದುಂಬುದಿಯರು ಬಹುಶಃ ಈ ಯುಗಾದಿಯ ಆಚರಣೆ ವಿಶು ಪರ್ವ ಅದರ ಆಚರಣೆ ಯಥಾವತ್ತಾಗಿ ಒಂದರ್ಥದ ಸಣ್ಣ ಸಾಂಸ್ಕೃತಿಕ ಸಂಪನ್ನತೆಯೊಂದಿಗೆ
ನಮ್ಮ ಈ ತಂಡ ಕಲ್ಕೂರ ಪ್ರತಿಷ್ಠಾನದ ತಂಡ ಇವತ್ತು ಕೊರೋನಾ ಎನ್ನುವಂಥ ಒಂದು ನೆಲೆಯಲ್ಲಿ ನಾವು ಯಾರಿಗೂ ನಾವು ವೈಯಕ್ತಿಕವಾಗಿ ಹೇಳಿಲ್ಲ, ಮಾಧ್ಯಮ ಬಂಧುಗಳಿಗೂ ಹೇಳಿಲ್ಲ, ಕೇವಲ ಒಬ್ಬರಿಬ್ಬರು ಮಾತ್ರ ನಾವು ಹೇಳಿದ್ವಿ. ಇಷ್ಟೇ ವಿಷಯದಲ್ಲಿ ಈ ಪದ್ಧತಿಯನ್ನು ನಾವು ಜನರಿಗೆ ತೋರ್ಪಡಿಸುವರೆ ಪ್ರಯತ್ನ ನಮ್ಮದು ಇಲ್ಲಿದ್ದು ಒಂದರ್ಥದ ಜನಜಾಗೃತಿ. ನಮ್ಮ ಮುಂದಿನ ಪರಂಪರೆ ಇದನ್ನು ನಡೆಸ್ಕೊಂಡು ಬರಬೇಕು, ಮುಂದಕ್ಕೆ ಬರಬೇಕು. ಕೊರೋನಾ ಕೇವಲ ಕ್ಷಣಿಕ. ಅದು ಮಹಾಭಾರತದಲ್ಲಿ ದೊಡ್ಡ ಯುದ್ಧ ಆದ ನಂತರ ಮಗದೊಮ್ಮೆ ಸಾಮ್ರಾಜ್ಯ ಆಯಿತು. ರಾವಣ ಸಂಹಾರ ಆದ ನಂತರ ರಾಮರಾಜ್ಯ ಸ್ಥಾಪನೆ ಆಯಿತು. ಹಾಗೆ ಕೊರೋನಾ ಸಂಹಾರ ಆದ ನಂತರ ಮಗದೊಮ್ಮೆ ಖಂಡಿತ ಸಂಭ್ರಮ ಬಂದೇ ಬರ್ತದೆ. ಆದರೆ ಈ ಆಚರಣೆ ನಿಲ್ಲಬಾರದು. ಈ ದೃಷ್ಟಿಯಿಂದ ನಾವು ಪಂಚಾಂಗ ಶ್ರವಣ ಎನ್ನುವಂಥ ಒಂದು ಪದ್ಧತಿ ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಒಂದು ಹೊಸ ಮನೆ ಕಟ್ಟಿ ಹೊಸ ಮನೆಯಲ್ಲಿ ಹೋಗಿ ಹೇಗೆ ಎಲ್ಲಿ ಅಡಿಗೆ ಮನೆ ಎಲ್ಲಿ ಏನು ಅಂತ ಎಲ್ಲ ಹೆಂಗಸರು ಹೇಗೆ ನೋಡ್ತಾರೋ ಅದೇ ರೀತಿ ಪ್ಲವ ಸಂವತ್ಸರದಲ್ಲಿ ಏನು ಯಾರು ಹೇಗೆ ಎಂಥದ್ದು ಎಂಬುದನ್ನು ವಿಮರ್ಶೆ ಮಾಡುವಂಥ ಒಂದು ಅವಕಾಶ. ಅದಕ್ಕೋಸ್ಕರವಾಗಿ ಬೆಳಗಾದ ಬೇಗನೆ ಇದ್ದು ಪ್ರಾಪ್ತೇ ನೂತನ ಸಂವತ್ಸರೇ ಪ್ರತಿಗೃಹಂ ಕುರಿಯಾದ ಧ್ವಜಾರೋಹಣ. ಮನೆಯಲ್ಲಿ ಬೇಗನೆ ಇದ್ದು ಮನೆಗೆಲ್ಲ ತಳಿರು ತೋರಣ ಕಟ್ಟಿ ಮನೆ ಸಾರಿಸಿ ರಂಗವಲ್ಲೇ ಹಾಕಿ ಎಲ್ಲ ರೀತಿಯಲ್ಲೂ ಶುಭ್ರವಾಗಿ ಮಾಡಿ ಎಣ್ಣೆ ಹಾಕಿಕೊಂಡು ಸ್ನಾನ ಮಾಡಿ ಬಂದು ಆ ಪಂಚಾಂಗ ಶ್ರವಣ ಪೂಜಾದಿಗಳನ್ನು ಮಂಗಲ ಕಾರ್ಯಗಳನ್ನೆಲ್ಲ ಮಾಡ್ತಾ ಪ್ಲವ ಸಂವತ್ಸರದ ಜೀವನದ ಪ್ರಥಮ ಪಾದವನ್ನು ಇಡುವಂಥ ಅವಕಾಶ ಇವತ್ತು. ಆದ್ದರಿಂದ ಅದಕ್ಕೋಸ್ಕರ ಈ ಕಲ್ಕೂರವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರ ಪ್ರಯತ್ನ ಸಫಲ ಆಗಲಿ. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಯಕ್ಷಗಾನ ಪ್ರಸಂಗ ಬರೆಪುನಾರು ಪೊಳಲಿ ನಿತ್ಯಾನಂದ ಕಾರಂತ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಜನಾರ್ದನ ಹಂದೆ, ಸುಧಾಕರರಾವ್ ಪೇಜಾವರ, ಪೂರ್ಣಿಮಾರಾವ್ ಪೇಜಾವರ, ವಿದ್ಯಾಲಕ್ಷ್ಮಿ, ವಿನೋದ ಕಲ್ಕೂರ, ಲಕ್ಷ್ಮೀನಾರಾಯಣ ಕಲ್ಕೂರ, ವಿದ್ಯಶ್ರೀ ಕಲ್ಕೂರ ಪಾಲ್ಗೊಳ್ಳಿದರು. ಪ್ರಾದೇಶಿಕ ಕೇಂದ್ರಲಿನ ಕಾರ್ಯಕ್ರಮ ಪ್ರಸಾರನು ಉಂಥಾವನ ಊರ್ದ ಕಾರ್ಯಕ್ರಮಲಿಗೆ ಬ್ರೇಕ್ ಪಾಡ್ನ ಪ್ರಸಾರ ಭಾರತದ ಹೊಸ ನಿಯಮಗು ಭಾರಿ ಏವರ ತೋಜಾದಂಡ. ಈ ಬಗೆಟ್ ಕುಡ್ಲ ಆಕಾಶವಾಣಿದ ತತ್ಕಾಲದ ಉದ್ಘೋಷಕರು ಕಾರ್ಯಕ್ರಮ ನಡಪಾದ ಕುರ್ಪನಗ್ಲು ಗುರುವಾರ ಕುಡ್ಲಡ್ ಸುದ್ದಿಕೂಟ ನಡಪಾದ ಪ್ರಸಾರ ಭಾರತದ ಹೊಸ ನಿಯಮ ಜಾರಿಗೆ ಇರೋದ ಮಲ್ದೇರ. ಕುಡ್ಲ ಆಕಾಶವಾಣಿದ ತತ್ಕಾಲದ ಉದ್ಘೋಷಕರು ಬೊಕ್ಕ ಕಾರ್ಯಕ್ರಮ ನಿರ್ವಾಹಕರು ಗುರುವಾರ ಕುಡ್ಲದ ಪತ್ರಿಕಾ ಭವನ ನಡಪೈನ ಸುದ್ದಿಕುಟೋಡು ರೇಡಿಯೋ ಪ್ರಾದೇಶಿಕ ಕೇಂದ್ರಲೇನ ಕಾರ್ಯಕ್ರಮದ ಪ್ರಸಾರ ಉಂಥವನ ಪ್ರಸಾರ ಭಾರತದ ಹೊಸ ನಿಯಮಗು ಭಾರಿ ವ್ರತೋಜದೇರು. ತತ್ಕಾಲದ ಉದ್ಘೋಷಕರು ಮನೋಹರ ಕದ್ರಿ ಪಾತಿರ್ದು ಆಕಾಶವಾಣಿಡು ಊರದ ಕಾರ್ಯಕ್ರಮಲಿಗೆ ಬ್ರೇಕ್ ಪಾಡೊಂದುಲ್ಲೇರು. ಆಕಾಶವಾಣಿಡು ಬೇಲೆಡೆ ಉಪ್ಪುನಕ್ಲು ಬೇಲೆ ಕಮ್ಮಿ ಆಪುನ ಪೋಡಿಗಿಡುಲ್ಲೇರು. ಹೊಸ ನಿತ್ಯರ್ದು ಪ್ರಾದೇಶಿಕ ಪೊರ್ಲುದ ಚಾವಡಿ ತಿಕ್ಕಂದಿನಂಚ ಎಲ್ಲೆಲ್ಲಿಯ ಕಲಾವಿದರಿಗೆ ಪ್ರೋತ್ಸಾಹದ ಕೊರತೆ ಆಪನೇಟ್ ಉಂಡೊಂದು ದುರಿಯರು. ಇತ್ತೀಚಿನ ಬೆಳವಣಿಗೆ ಪ್ರಕಾರ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ADG ಅಂತ ಒಂದು ಪೋಸ್ಟ್ ಇದೆ ನಮ್ಮಲ್ಲಿ. ಹಿರಿಯ ಒಂದು ಕಾರ್ಯನಿರ್ವಾಹಕರು ಅವರು ಮಿಸ್ಟರ್ ರಮಾಕಾಂತ್ ರೆಡ್ಡಿ ಅಂತ ಹೇಳಿ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತನ್ನ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ಹೊಸ ಕಾನೂನನ್ನ ನಮ್ಮ ಮೇಲೆ ಹೇರಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕೂಡ ಹೇರಲಾಗಿತ್ತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಇದು ಆರ್ಡರ್ ಆಗಿಲ್ಲ. ನಮ್ಮ ಪ್ರಸಾರ ಭಾರತದಿಂದ ಸೆಂಟ್ರಲ್ ಗವರ್ಮೆಂಟಿಂದ ಯಾವುದೇ ಆರ್ಡರ್ ಬರಲಿಲ್ಲ. ಆದರೆ ಇವರು ತನ್ನ ಒಂದು ಅಧಿಕಾರಾವಧಿಯಲ್ಲಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳು ಕೂಡ ರಾಜ್ಯವ್ಯಾಪಿ ಪ್ರಸಾರ, ಸ್ಟೇಟ್ ಕಪ್ಪಲ್ಲಿ ಬೆಂಗಳೂರಲ್ಲೇ ಪ್ರಸಾರ ಆಗಬೇಕು. ಎಲ್ಲ ಸ್ಟೇಷನ್ಗಳು ಕೂಡ ಅದನ್ನು ಮರುಪ್ರಸಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಕುಡ್ಲ ಆಕಾಶವಾಣಿ ತತ್ಕಾಲದ ಕರ್ತವ್ಯಡುಪ್ಪುನ ಅರುಣ ನಾಯಕ್, ಗಾಯತ್ರಿ, ಪ್ರವೀಣ್ ಅಮ್ಮೆಂಬಳ ಸುದ್ದಿ ಕೊಟ್ಟೊಡಿತ್ತರ. ರೇಡಿಯೋ ಕೇನುನಕ್ಲ ಸಂಘ ಕುಡ್ಲದ ತಾಪಕ ಗುರ್ಕಾರ್ಯರ ರಾಮರಾವ್ ಈ ಬಗೆಟ್ ಅಭಿಪ್ರಾಯ ತೆರಿಪಾದಿರ. ಆಕಾಶವಾಣಿಡು ಪ್ರಾದೇಶಿಕ ಕಾರ್ಯಕ್ರಮಲನ ಪ್ರಸಾರ ಅವಕಾಶ ಕಮ್ಮಿ ಆಯ್ನವು ನಾಡದ ಸ್ಥಳೀಯತೆಗೆ ಬರಂದುಪ್ಪುನ ಮಲ್ಲ ಆಪತ್ತು ಬೇಗ ಆ ನಿತ್ಯನ ಪಿರದಿಪ್ಪಡೊಂದು ಒತ್ತಾಯ ಮಲ್ತೇರ. ನಾವು 2008ರಲ್ಲಿ ರೇಡಿಯೋ ಕೇಳುವ ಸಂಘದ ಉದ್ಘಾಟನೆಯಲ್ಲಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂದು ಮಾತು ಹೇಳಿದರು, ಆಕಾಶವಾಣಿ ಇಸ್ ಅ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್. ಅದು ನಿಜಕ್ಕೂ ಕೂಡ ಸತ್ಯ. ಅದನ್ನು ಆಕಾಶವಾಣಿಯನ್ನು ಕೇಳ್ತಾ ನಾನು ಅದನ್ನು ಅವರ ಮಾತನ್ನು ಅನುಭವಿಸ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಆಕಾಶವಾಣಿ ಒಂದು ಉತ್ತಮವಾದ ಮಾಧ್ಯಮ ಅಂತ ನಾನು ಹೇಳ್ತೇನೆ. ಬೇಲೆ ಕಾಯಂ ಮಲ್ಪಡು ಮರ್ಯಾದೆ ಪಣವನ್ನು ಸರಿಯಾದ ಒದಗಾವಡು ಇಂಚ ಒತ್ತಾಯ ಮಲ್ತದ ಬೇಲೆಗೆ ಹಾಜರಾವಂದೆ ಪ್ರತಿಭಟನೆ ಮಲ್ತೊಂದುಪ್ಪುನ ಜಿಲ್ಲೆದ ಭೂಮಾಪನ ಇಲಾಖೆದ ಜಾಗೆಯ ಲಪ್ಪನಕ್ಲ ಬೇಡಿಕೆಲೆ ನಡಪಾದು ಕೊಡದು ಸಾರ್ವಜನಿಕರಿಗೆ ಆಪುನ ಸಮಸ್ಯೆ ತಪ್ಪಾವಡೊಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಒತ್ತಾಯ ಮಲ್ದಣ. ಸೋಷಿಯಲ್ ಡೆಮೊಕ್ರೆಟಿಕ್
ಪಾರ್ಟಿ ಆಫ್ ಇಂಡಿಯಾ STPIದ ಜಿಲ್ಲಾ ಪ್ರಧಾನ ಕಾರ್ಯಂತರ ಸಾಹುಲ್ ಹಮೀದ್ ಗುರುವಾರ ಕುಡ್ಲಡ್ ಸುದ್ದಿಕುಟಡ್ ಪಾತಿರ್ದು ಕಾಯಂ ಬೆಲೆ ಸೇರಿನಂಚ ಬೇತೆ ಬೇತೆ ಬೇಡಿಕೆಲೆ ನಡಪಾದ ಕೊರಿಯರೆ ಒತ್ತಾಯ ಮಲ್ತದ ಪ್ರತಿಭಟನೆ ಮಲ್ತೊಂದುಪ್ಪುನ ಜಾಗೆ ಲಪ್ಪುನಕ್ಲನ ಬೇಡಿಕೆನ ನಡಪಾದ ಕುರಿದು ಸಾರ್ವಜನಿಕರಿಗೆ ಆವೊಂದುಪ್ಪುನ ಸಮಸ್ಯೆಯನ್ನು ಪರಿಹಾರ ಮಲ್ಪಡೊಂದು ಒತ್ತಾಯ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲೆದ ಭೂಮಾಪನ ಇಲಾಖೆದ ಜಾಗೆ ಲಪ್ಪುನಕ್ಲು ತನ್ಕ್ಲೆಗ್ ಕೆಲಸ ಕಾಯಂ ಮಲ್ಪಡು ಈ ದುಂಬುದ ಮರ್ಯಾದೆ ಪಣವನ್ನು ಸರಿಯಾದ ಕೊರಡೊಂದು ಕೆಲಸಗೂ ಬರಂದೆ ಪ್ರತಿಭಟನೆ ಮಲ್ತೊಂದುಲ್ಲೇರ. ಇಂದಿರ್ದು ಸಾರ್ವಜನಿಕರು ರೈತರು ಜನಸಾಮಾನ್ಯರು ಕೂಲಿ ಕಾರ್ಮಿಕರಿಗೆ ಭಾರಿ ಸಮಸ್ಯೆ ಒಂದುಂಡು. ಪ್ರತಿಯೊಂದು ತಾಲೂಕುಡು ದಿನಕ್ಕೂ 30-40 ಮುಟ ಅರ್ಜಿಲು ಜಾಗೆ ಲಪ್ಯರ ಬೋಡದು ಬರೊಂದುಂಡು. ಪ್ರತಿಯೊಂದು ತಾಲೂಕ್ಲೇಡು ಸಾರಗಟ್ಲೆ ಅರ್ಜಿಲು ಬಾಕಿ ಆದುಂಡು. ಕಂದಾಯ ಇಲಾಖೆ ಸರ್ಕಾರ ಈ ಸಮಸ್ಯೆಯನ್ನು ತುರ್ತು ಪರಿಹಾರ ಮಲ್ಪಡೊಂದು ಸಾಹುಲ್ ಹಮೀದ್ ಒತ್ತಾಯ ಮಲ್ತೆರ. ಸಾಹುಲ್ SH, ಅನ್ವರ್ ಸಾದತ್ ಬಜತ್ತೂರು, ಜಮಾಲ್ ಜೋಗಟ್ಟೆ, ನಾಸಿರ್ ಸಜಿಪಾ ಸುದ್ದಿ ಕೊಟ್ಟಡಿದ್ದರು. ಸಾಧಾರಣವಾಗಿ ಒಂದು ತಾಲೂಕುಗಳಲ್ಲಿ 400 ಫೈಲ್ಗಳು ತಿಂಗಳಿಗೆ ಬಾಕಿ ಆಗುವಂಥದ್ದು ನಮ್ಮ ಮುಂದೆ ಕಾಣ್ತಾ ಇದೆ. ಇದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಧಾರಣವಾಗಿ ಇವಾಗ ನಾವು ನೋಡುವುದಾದರೆ 8,000 ಫೈಲ್ಗಳು ಹಾಗೆಯೇ ಬಾಕಿಯಾಗಿದೆ. ಒಂದೊಂದು ತಾಲೂಕಿನಲ್ಲಿ ನಾವು ನೋಡುವುದಾದರೆ 1,200, 1,500ವರೆಗೆ ಫೈಲ್ಗಳು ಬಾಕಿಯಾಗಿದೆ. ಈ ಕಾರಣದಿಂದ ಸರ್ಕಾರ ಏನು ಭೂಮಾಪಕರ ಬೇಡಿಕೆಗಳಿದೆ ಅದನ್ನು ಈಡೇರಿಸದೇ ಇದ್ದಲ್ಲಿ ಇದು ಜನಸಾಮಾನ್ಯರಿಗೆ ತೊಂದರೆಗಳು ಆಗ್ತಾ ಇದೆ. ನಮ್ಮ ಬೇಡಿಕೆ ಏನು ಅವರ ಬೇಡಿಕೆಗಳಿದೆಯಾ ಅದನ್ನು ಸರ್ಕಾರ ಆದಷ್ಟು ಬೇಗ ಆ ಬೇಡಿಕೆಗಳನ್ನು ಪೂರೈಸಿಕೊಂಡು ಜನಸಾಮಾನ್ಯರಿಗಾಗುವಂತಹ ಏನು ಕಷ್ಟ ಕಾರ್ಪಣ್ಯಗಳು ಈ ಸಂದರ್ಭದಲ್ಲಿ ಬರ್ತಾ ಇದೆಯಾ ಅದನ್ನು ಇಲ್ಲದಾಗಿ ಮಾಡಬೇಕಾದರೆ ಸರ್ಕಾರ ಇದರ ಮುಂದೆ ಬರಬೇಕು. ಇಲ್ಲದಿದ್ದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ನಮ್ಮ ಜಿಲ್ಲೆಯಾದಂತಹ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಅದೇ ರೀತಿ ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಸೇರಿಸಿಕೊಂಡು ನಾವು ಜಿಲ್ಲೆಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತೇವೆಂದು ನಾವು ಹೇಳ್ತಾ ಇದ್ದೇವೆ. ಪುತ್ತೂರು ತಾಲೂಕು ಕೋಡಿಂಬಾಡಿ ಗ್ರಾಮದ ಮಠಂದ ಬೆಟ್ಟುಡುಪ್ಪುನ ಶ್ರೀ ಮಹಿಷಾಮರ್ದಿನ ದೇವಸ್ಥಾನಡು ಏಪ್ರಿಲ್ 24 ಮುಟ್ಟ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರೆ ಮಾತ ಅಟ್ಟಣೆ ಮಲ್ತೊಂದುಲ್ಲೇರು. ಏಪ್ರಿಲ್ 23 ಕೋಡಿಂಬಾಡಿ ಅಶ್ವಥ ಕಟ್ಟೆದ ಗಣೇಶ ಮೈದಾನಡು ಪೂಜೆ ಕಾಣಿಕೆ ಮೆರವಣಿಗೆ ಉದಿಪನಾಪುಂಡು. ಪುತ್ತೂರು ತಾಲೂಕದ ಕೋಡಿಂಬಾಡಿ ಗ್ರಾಮದ ಮಠಂತ ಬೆಟ್ಟುಡುಪ್ಪುನ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಏಪ್ರಿಲ್ 24 ಮುಟ್ಟ ಕೆಮ್ಮಿಂಜೆ ನಾಗೇಶ್ ತಂತ್ರಿ ಬೊಕ್ಕ ಕೆಮ್ಮಿಂಜೆ ಲಕ್ಷ್ಮೀಶ ತಂತ್ರಿಲೆನ ಪೌರಾಹಿತ್ಯುಡು ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರೆ ಅಟ್ಟಣೆ ನಡ್ತೊಂದುಂಡು. ಇಂದಕ್ಕಾದ ದೇವಸ್ಥಾನ ಸಜ್ಜ ಹೊಂದಿತ್ತದು. ಭಕ್ತರು ದೇವಸ್ಥಾನ ನಿರ್ಮಲ ಮಲ್ಪನ ಬೇಲೆ ಕೊಡಿ ಎತ್ತವನ ಕಾರ್ಯುಡುಲ್ಲೇರು. ಕೋಡಿಂಬಾಡಿ, ಬೊಳ್ಳಿಪಾಡಿ, ನೆಕ್ಕಿಲಾಡಿ, ಬನ್ನೂರು, ಚಿಕ್ಕಮುಡ್ನೂರು ಗ್ರಾಮದ ಕ್ಲೀಡ್ ಸಮರ್ಪಣೆ ಮಲ್ಪನ ಪುದೆ ಕಾನಿಕ್ಲೆನ ಮೆರವಣಿಗೆ ಏಪ್ರಿಲ್ 23 ಕೋಡಿಂಬಾಡಿ ಅಶ್ವಥ ಕಟ್ಟೆದ ಗಣೇಶ ಮೈದಾನಡು ಉದಿಪನಾಪುಂಡು. ಆನಿ ಮಧ್ಯಾಹ್ನ 12 ಗಂಟೆಗೆ ಉಗ್ರಾಣ ಮುಹೂರ್ತ 5 ಬೊಕ್ಕ ಪಾಕಶಾಲೆ ಉದಿಪನ ಆಯರವುಂಡು. ಅಷ್ಟಬಂಧ ಬ್ರಹ್ಮಕಲಶ ಬಗೆಟ್ ಜೀರ್ಣೋದ್ಧಾರ ಸಮಿತಿದ ಕೋಶಾಧಿಕಾರಿ ನಿರಂಜನ ದೈಮಠಂತ ಬಿಟ್ಟು ಮಾಹಿತಿ ಕುರಿಯರು. ಏಪ್ರಿಲ್ 24 ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆದ ಒಟ್ಟಿಗೂ ಬ್ರಹ್ಮಕಲಶದ ಕಾರ್ಯಕ್ರಮಗಳು ಶುರುವಾಪುಂಡು. ಆನೆಕಾಂಡೆ 1 ಗಂಟೆಗೆ ಭಜನಾಮೃತ ಅಟ್ಟಣೆ ಆತಂಡು. ಬಯ್ಯಗ್ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರ್ಕಾರ್ಮಿಡ್ ಧಾರ್ಮಿಕ ಸಭೆ ನಡಪುಂಡು. ಕೇಂದ್ರ ಮಂತ್ರಿ DV ಸದಾನಂದ ಗೌಡ್ರು ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ಪೆರಂದು ನಿರಂಜನ ರೈ ಪಂಡ್ಯರು. ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಮಠಂತಬೆಟ್ಟು ಕೋಡಿಂಬಾಡಿ ಈ ದೇವಸ್ಥಾನದಲ್ಲಿ ನಾವೆಲ್ಲರೂ ಇದ್ದೇವೆ. ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ಏಪ್ರಿಲ್ 24ರಿಂದ ಏಪ್ರಿಲ್ 30ರವರೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆಯೊಂದಿಗೆ ನಮ್ಮ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಒಂದು ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಇದಕ್ಕೆಲ್ಲ ನಾವೆಲ್ಲ ಅಣಿಯಾಗಿದ್ದೇವೆ. ಬ್ರಹ್ಮಕಲಶೋತ್ಸವ ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಬ್ರಹ್ಮಕಲಶೋತ್ಸವ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ KS ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ಒಂದು ನಮ್ಮ ಗ್ರಾಮ ಮಾತ್ರವಲ್ಲ ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ ನಮ್ಮ ವಿಚಾರಧಾರೆಗಳನ್ನು ಆ ಶ್ರದ್ಧಾ ಕೇಂದ್ರಗಳಲ್ಲಿ ಅಲ್ಲಿಯ ಭಕ್ತರಿಗೆ ಮಂಡಿಸಿ ಅವರನ್ನು ಕೂಡ ಆಮಂತ್ರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಈ ದೇವಳದಲ್ಲಿ ಕೂಡ 1 ಕೋಟಿಗಿಂತಲೂ
ಮೇಲ್ಪಟ್ಟು ವೆಚ್ಚಗಳಲ್ಲಿ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗ್ತಾ ಇರುವುದನ್ನು ನಾವೆಲ್ಲರೂ ನೋಡ್ತಾ ಇದ್ದೀರಿ. ನಾಳದ್ದು 24ರಿಂದ 30ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 24ರಂದು ಮಂಜುನಾಥೇಶ್ವರ ಭಜನಾ ಪರಿಷತ್ ಮತ್ತು ನಮ್ಮ ಭಜನಾಮೃತ ಸಮಿತಿಯವರು ಸೇರಿಕೊಂಡು 1,000ಕ್ಕೂ ಮೇಲ್ಪಟ್ಟು ಭಜನಾ ಮಂಡಳಿಗಳ ಸದಸ್ಯರುಗಳನ್ನು ಆ ಭಜಕರನ್ನು ಸೇರಿಸಿಕೊಂಡು ಒಂದು ಭಜನಾಮೃತ ಕಾರ್ಯಕ್ರಮಗಳನ್ನು ಕೂಡ ಪ್ರಥಮ ದಿನದಂದು ನಾವು ಮಾಡಲಿಕ್ಕೆ ಸಿದ್ಧತೆಯಲ್ಲಿದ್ದೇವೆ. ಕೇಂದ್ರ ಸಚಿವರು ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆ ಭಾರತ ಸರ್ಕಾರದ ಸಚಿವರಾಗಿರುವಂತಹ DV ಸದಾನಂದ ಗೌಡ್ರವರು ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ನಾಳದ್ದು ನಡೆಯುವ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆ ಸ್ಫೂರ್ತಿಯಾಗಲಿಕ್ಕಿದ್ದಾರೆ. ಭಜನಾಮೃತ ಕಾರ್ಯಕ್ರಮದ ದಿನಾಂಕ 24/4/2021ರಂದು ಆ ಭಜನಾಮೃತ ಕಾರ್ಯಕ್ರಮಕ್ಕೆ ಸಂಜೆ ಸಭಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿ, ಬೆಳಗಿನ ಭಜನಾಮೃತ ಕಾರ್ಯಕ್ರಮದಲ್ಲಿ ಮಾನಿಲ ಶ್ರೀಗಳ ಆಶೀರ್ವಚನ, ಬೇರೆ ಬೇರೆ ಪ್ರತಿ ದಿವಸದ ಸಂಜೆ 6 ಗಂಟೆಗೆ ನಡೆಯುವಂಥ ಸಭಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಮಹನೀಯರು, ಸಾಧಕರು, ಸ್ವಾಮೀಜಿಗಳು ಬಂದು ಆಶೀರ್ವಚನವನ್ನು ನೀಡುವಂಥದ್ದು. ಎಲ್ಲ ಭಕ್ತಾದಿಗಳು ಬಂದು ಆ ಕೋವಿಡ್-19 ನಿಯಮಗಳನ್ನು ಪಾಲಿಸಿಕೊಂಡು ಈ ಬ್ರಹ್ಮಕಲಶೋತ್ಸವದಲ್ಲಿ ತಾವೆಲ್ಲರೂ ಸಾಕ್ಷಿಗಳಾಗಬೇಕೆಂಬುದಾಗಿ ಎಲ್ಲರನ್ನ ಪ್ರೀತಿಯಿಂದ ಆಮಂತ್ರಿಸುತ್ತಿದ್ದೇವೆ. ಇತ್ತೆ ಕುಡರನಿತ ಮಲ್ಲ ಸುದ್ದಿಲು CBSE 10ನೇ ಕ್ಲಾಸ್ ಪರೀಕ್ಷೆನ ದೆತ್ತುಪಾಟ್ನಂಚ ರಾಜ್ಯಡು ಒವ್ವೇ ತೀರ್ಮಾನದೊಂದಿಗೆ ಟ್ವೀಟ್ ಸಂದೇಶ ಕೊಟ್ಟು ಬರವು ಖಾತೆ ಮಂತ್ರಿ ಎಸ್ ಸುರೇಶ್ ಕುಮಾರ್ ತುಳುವ ಸಂಪ್ರದಾಯದಂಚ ಬಿಸುಕಣಿ ಪರ್ವದಾನಿ ಹೊಸ ವರ್ಷ ಸುರು ಕುಟ್ಲದ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಕದ್ರಕಂಬ್ಳ ಮಲ್ಲಿಕಾ ಬಡಾವಣೆಡು ಪಂಚಾಂಗ ಶ್ರಾವಣ ಕಾರ್ಯಕ್ರಮ. ಆಕಾಶವಾಣಿ ಪ್ರಾದೇಶಿಕ ಕೇಂದ್ರಲಿನ ಕಾರ್ಯಕ್ರಮನ ಉಂತಾವನ ಪ್ರಸಾರ ಭಾರತದ ಹೊಸ ನಿಯಮಲಿಗೆ ಕುಡ್ಲ ಆಕಾಶವಾಣಿದ ತತ್ಕಾಲದ ಉದ್ಘೋಷಕಿರುವಕ ಕಾರ್ಯಕ್ರಮ ನಡಪಾದ ಕುರ್ಪನ ಹಿಡಿದು ಇರೋದ. ಅಷ್ಟಬಂಧ ಬ್ರಹ್ಮಕಲಶದ ಸಂಭ್ರಮಡು ಕೋಡಿಂಬಾಡಿ ಮಠಂದ ಬುಟ್ಟು ಶ್ರೀ ಮಣಿಷಾವರ್ಧಿನಿ ದೇವಸ್ಥಾನ ಏಪ್ರಿಲ್ 24 ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರ್ಕಾರ್ಮಿಡ ಧಾರ್ಮಿಕ ಸಭೆ DV ಸದಾನಂದ ಗೌಡ್ರೆಡ್ದು ಉದಿಪನ ನಿರಂಜನ ರೈ ಮಠಂದ ಬುಟ್ಟು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.